ಬಟ್ ಅಂತವ್ರ ಸಿನಿಮಾ ನೋಡ್ಬೇಕು. ನಿಜ ಹೇಳ್ತಿದ್ದೀನಿ, ಯಾರೇನೇ ಕುತಂತ್ರ ಮಾಡಿದ್ರು ಟ್ರೂ ಲವ್ಗೆ, ಯಾರೇನೇ ಕುತಂತ್ರ ಮಾಡಿದ್ರು ರಿಯಾಲಿಟಿ ಪ್ರೀತಿಗೆ ಯಾರು ಸಿನ್ಸಿಯರ್ ಆಗಿ ಮನ್ಸಿಂದ ಇಷ್ಟಪಡ್ತಾರೋ ಅವ್ರನ್ನ ಯಾರೇನೇ ಮಾಡೋ ಭಗವಂತ ಬಂದು ಕೂಡ ದೂರ ಮಾಡಕ್ಕಾಗಲ್ಲ. ಚೆನ್ನಾಗಿದೆ ಸರ್ ಸಿನಿಮಾ. ಇತ್ತೀಚೆಗೆ ಈ ಗಾಂಧಿನಗರಕ್ಕೆ ಬಂದಿದೆ, ಒಳ್ಳೆ ಸಿನಿಮಾ ಬಂದಿದೆ ಏಳುಮಲೆ ಅಂತೇಳಿ. ನಿಜವಾಗ್ಲೂ ಈ ಸಿನಿಮಾ ನೋಡ್ಬೇಕು. ಎಂತವ್ರು ನೋಡ್ಬೇಕು ಗೊತ್ತಾ? ಕಾಲೇಜ್ ಸ್ಟೂಡೆಂಟ್ಗಳು, ಆಮೇಲೆ ಅಂಕಲ್ ಆಂಟಿರು ಎಲ್ಲರೂ ನೋಡ್ಬೇಕು ಸಿನಿಮಾ. ಯಾಕೆ ನೋಡ್ಬೇಕಂದ್ರೆ ಪ್ರತಿಯೊಬ್ಬರು ಹಿಂದೆನೂ ಲವ್ ಸ್ಟೋರಿ ಇರುತ್ತೆ, ಹೌದಾ? ಎಲ್ಲಾ ಲವ್ ಸ್ಟೋರಿಗಳೇ ಒಂದು ಸ್ಟೋರಿ ಇರುತ್ತೆ. ಆ ಸ್ಟೋರಿನೇ ಸರ್ ಈ ಕಾಲದಲ್ಲಿ ಹೆಂಗ್ ಗೊತ್ತಾ, 10 ವರ್ಷದ ಹಿಂದ್ಗಡೆ ಲವ್ ಅಂದ್ರೆ ಅದೊಂಥರ ಪ್ಯೂರ್ ಪ್ರೀತಿ ಅಂತ ಹೇಳ್ತಾರೆ. ಲವ್ ಮಾಡಿದ್ಮೇಲೆ ಅವಳನ್ನೇ ಮದುವೆ ಆಗ್ಬೇಕು, ಅವಳ ಜೊತೆನೆ ಬದುಕಬೇಕು ಅಂತ. ಈಗೆಲ್ಲ ಸರ್ ಈಗ ಲವ್ ಅಂದ್ರೆ ಯಾವ ತರ ಗೊತ್ತಾ? ಬರೇ ಟೈಮ್ ಪಾಸು, ಶಾಪಿಂಗು, ಅದಾದ್ಮೇಲೆ ಬ್ರೇಕಪ್. ಅದೇನು ಮದುವೆ ಆಗಕ್ಕೆ ಶ್ರೀಮಂತ ಹುಡುಗ ಬೇಕು, ಪ್ರೀತಿ ಮಾಡಕ್ಕೆ ಬಡವನ್ ಪ್ರೀತಿ ಬೇಕು ಅಂತಾರಲ್ಲ, ಆತರ. ಬಟ್ ಅಂತವ್ರ ಸಿನಿಮಾ ನೋಡ್ಬೇಕು. ನಿಜ ಹೇಳ್ತಿದ್ದೀನಿ, ಯಾರೇನೇ ಕುತಂತ್ರ ಮಾಡಿದ್ರು ಟ್ರೂ ಲವ್ಗೆ, ಯಾರೇನೇ ಕುತಂತ್ರ ಮಾಡಿದ್ರು ರಿಯಾಲಿಟಿ ಪ್ರೀತಿಗೆ ಯಾರು ಸಿನ್ಸಿಯರ್ ಆಗಿ ಮನ್ಸಿಂದ ಇಷ್ಟಪಡ್ತಾರೋ ಅವ್ರನ್ನ ಯಾರೇನೇ ಮಾಡೋ ಭಗವಂತ ಬಂದು ಕೂಡ ದೂರ ಮಾಡಕ್ಕಾಗಲ್ಲ. ಅವ್ರು ಯಾರು ಏನು ಮಾಡಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಎಲ್ಲರೂ ಗಾಂಧಿನಗರ ಬಂದು ನೋಡ್ಬೇಕು ಸಿನಿಮಾ. ಹೊಸ ಸಿನಿಮಾ ಬಂದಿದೆ, ಸಾರಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಏಳುಮಲೆ ಅಂತೇಳಿ. ಎಲ್ಲರೂ ಬಂದು ನೋಡಿ ಸಿನಿಮಾ. ಎಕ್ಸ್ಟ್ರಾಡಿನರಿ ಸಿನಿಮಾ. ಯಾಕೆ ನೋಡ್ಬೇಕು ಅಂದ್ರೆ ಯೂತ್ ನೋಡ್ಬೇಕು ಈ ಸಿನಿಮಾ. ಯಾಕಂದ್ರೆ ಯೂತ್ ಬೇಕಾಗಿರೋ ಸಿನಿಮಾ ಇದು. ಗಾಂಧಿನಗರದಲ್ಲಿ ಇದು ನಿಲ್ಬೇಕು. ಲಾಸ್ಟ್ ಟೈಮ್ ಯಾವುದೋ ನಮ್ಮ ಕನ್ನಡ ಸಿನಿಮಾ ಬಂತು, ಬಹಳ ಹೆಮ್ಮೆ ಆಯ್ತು. ಸೊ ಅದು ರಾಜ್ ಬಿ ಶೆಟ್ಟಿ ಅವ್ರದ್ದು. ನೆಕ್ಸ್ಟ್ ಈ ಸಿನಿಮಾ ಸರ್. ನಿಜವಾಗ್ಲೂ ಈ ತರ ಸಿನಿಮಾ ಬರ್ತದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ಹೋಗ್ಬಿಡುತ್ತ ಸರ್ ನಮ್ಮ ಇಂಡಸ್ಟ್ರಿ. ಜನಗಳು ಥಿಯೇಟರ್ಗೆ ಬರ್ತಾರೆ, ಆಮೇಲೆ ನೋಡ್ತಾರೆ. ಯಾವ್ದಾವ್ದೋ ಸಿನಿಮಾ ಬಂದು ಹೊಗಳಂದ್ರೆ, ನಮ್ಗೆ ಈ ತರ ಸಿನಿಮಾ ಬಂದು ಹೊಗಳಂದ್ರೆ ತುಂಬಾ ಖುಷಿ ಸರ್. ಸಿನಿಮಾ ಬಗ್ಗೆ ಹೊಗಳಕ್ಕೆ ಈ ತರ ಸಿನಿಮಾ ಕೊಡ್ಲಿ ಅಂತ ಕೇಳ್ಕೊತೀನಿ ಸರ್ ಎಲ್ರಿಗೂ. ಆಯ್ತು ಇಷ್ಟೊಳ್ಳೆಯವ್ರನ್ನ. ಪರ್ಟಿಕ್ಯುಲರ್ ಯಾವ ಸೀನ್ ಇಷ್ಟ ಆಯ್ತು ಸರ್? ಲಾಸ್ಟ್ ಅಲ್ಲಿ ಒಂದು ಸೀನ್ ಇಷ್ಟ ಆಯ್ತು ಸರ್ ನಮ್ಗೆ. ಆ ಮಳೆಯಲ್ಲಿ ಹೀರೋಯಿನ್ ತೋರ್ಸೇ ಇರಲ್ಲ, ಲಾಸ್ಟ್ ಅಲ್ಲಿ ಎದುರುಗಡೆ ಬಂದ್ಬಿಟ್ಟು ಒಂಥರ ಕಚ್ಚಿಕ್ಕಂದ್ಬಿಡ್ತೆ ಸರ್. ಹೀರೋಯಿನ್ ಎಲ್ಲಿರ್ತಾಳೆ ಏನು ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ಅವ್ರು ಬೇರೆ ಗೊತ್ತಿರೋರು ಒಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ಏನಾಗುತ್ತೆ ಅನ್ನೋಷ್ಟಲ್ಲಿ ಹೀರೋಯಿನ್ ಇಂಟ್ರಿ ಕೊಡ್ತಾಳಲ್ಲ ಸರ್, ಅಷ್ಟು ಎಲ್ಲ ನಮ್ಮ ಹುಡುಗಿ ಹೋದವ್ರು ವಾಪಸ್ ಬಂದೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ಸರ್. ಕುಂತಿರೋರಿಗೆ ಬಿಟ್ಟು ಹೋದವ್ರು ವಾಪಸ್ ಬಂದು ಅನ್ನೋಷ್ಟು ಫೀಲ್ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿದೆ. ಯಾವುದೇ ಹುಡುಗ ಲವ್ ಮಾಡಿದ್ರೆ ಹುಡುಗಿನ ಪಡಿಬೇಕು ಅಂತ ನೋಡ್ತಾನೆ ಅಲ್ವಾ? ಈಗ ಹೆಂಗೆ ಅಂದ್ರೆ ಯಾರು ಲವ್ ಮಾಡಿದ್ಮೇಲೆ ಪಡಿಬೇಕು ಅಂತ ನೋಡಲ್ಲ, ಬಿಟ್ಟು ಇನ್ನೊಬ್ಳು ನೋಡ್ಬೇಕು ಅಂತ ಹೋಗ್ತಾರೆ. ಅದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು ಅಲ್ವಾ? ಸಾಯೋವರೆಗೂ ಆ ಹುಡುಗಿನೇ ಬೇಕು ಅಂತ ಎಷ್ಟು ಆ ಹೀರೋ ಕಷ್ಟಪಡ್ತಾನೆ ಆ ಹುಡುಗಿನ ಪಡಿಯಕ್ಕಂದ್ರೆ. ನಿಜ ಹೇಳ್ತಿದ್ದೀನಿ ಸರ್, ಅದನ್ನ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಲಾಸ್ಟ್ ವರ್ಗು ಫೈಟ್ ಮಾಡ್ತೇನೆ ಸರ್, ಎಲ್ಲಾನು ಫೇಸ್ ಮಾಡ್ತೇನೆ. ಕೊನೆಗೆ ಅವ್ಳು ಬೇಡ ಸರ್, ಅವ್ಳು ಚೆನ್ನಾಗಿರ್ಲಿ ಸರ್, ಎಲ್ಲೋ ದೂರ ಹೋಗ್ಬಿಟ್ಟು ಅವ್ಳು ಚೆನ್ನಾಗಿರ್ಲಿ, ನನ್ನನ್ನು ಜೈಲಿಗೆ ಹಾಕ್ಬಿಟ್ಟು ಸರ್, ನನ್ನ ಜೀವನ ಹಾಳಾಗ್ಲಿ ಅಂತ ತ್ಯಾಗ ಮಾಡ್ತೇನೆ ಸರ್. ಅದು ಸರ್ ಪ್ಯೂರ್ ಪ್ರೀತಿ ಅಂದ್ರೆ ಸರ್. ಅದು ಚೆನ್ನಾಗಿ